ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿ 11 ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ದಿನೇ ದಿನೇ ದಾಳಿ ಪ್ರತಿ ದಾಳಿಗಳು ಜಾಸ್ತಿ ಆಗ್ತಾ ಇದೆ. ಪ್ರಮುಖ ನೆಲೆಗಳನ್ನ ಗುರಿಯಾಗಿಸಿಕೊಂಡು 3 ರಾಷ್ಟ್ರಗಳ ಮಧ್ಯೆ ದಾಳಿಗಳಾಗ್ತಾ ಇದೆ. ಒಂದ್ ಕಡೆ ಅಮೆರಿಕಾದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡ್ತಾ ಇದ್ರೆ, ಈ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ತೈಲ ಘಟಕಗಳನ್ನ, ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿಕೊಂಡು ನೇರವಾಗಿ ದಾಳಿ ಮಾಡ್ತಾ ಇದೆ. ಈ ದಾಳಿಗೆ ಅಮೆರಿಕ ದಿನವೊಂದಕ್ಕೆ ಎಷ್ಟು ಖರ್ಚು ಮಾಡಿರಬಹುದು ಅನ್ನೋದು ಅಂದಾಜಿದೆಯಾ ನಿಮಗೆ? ಸರಿಸುಮಾರು 8,000 ಕೋಟಿ ರೂಪಾಯಿ ಖರ್ಚು ಮಾಡಿದೆಯಂತೆ ಅಮೆರಿಕ. ಅಲ್ಲದೆ ಅಮೆರಿಕದ 38,000 ಕೋಟಿ ರೂಪಾಯಿ ಮೌಲ್ಯದ 2 ರಡಾರ್ಗಳು ನಾಶ ಆಗಿದೆ ಅನ್ನೋದು ವರದಿಯಾಗಿದೆ. ಹೀಗಾಗಿ ಇಲ್ಲಿ ತನಕ ಒಟ್ಟು ವೆಚ್ಚ ಆಗಿರೋದು 1,00,000 ಕೋಟಿ ರೂಪಾಯಿ ಅಂತ ಕಾರ್ಯತಂತ್ರ ಮತ್ತು ಅಂತಾರಾಷ್ಟ್ರೀಯ ಅಧ್ಯಯನ ಕೇಂದ್ರದ ಲೆಕ್ಕಾಚಾರದ ಪ್ರಕಾರ ಒಂದು ದಿನದ ವಾಯು ದಾಳಿಗೆ 276 ಕೋಟಿ ರೂಪಾಯಿ, ನೌಕಾಪಡೆಯ ಕಾರ್ಯಾಚರಣೆಗೆ 138 ಕೋಟಿ ರೂಪಾಯಿ ಮತ್ತು ಭೂ ಕಾರ್ಯಾಚರಣೆಗೆ 14 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆಯಂತೆ. ಈ ಕದನ ಸದ್ಯದಲ್ಲಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ವೆಚ್ಚ ಇನ್ನೂ ಏರಿಕೆ ಆಗ್ತಲೇ ಸಾಗ್ತಾ ಇದೆಯಂತೆ. ಅದರಲ್ಲೂ ಅಧ್ಯಕ್ಷ ಟ್ರಂಪ್ ಯುದ್ಧ ಸುಮಾರು 3 ತಿಂಗಳು ಮುಂದುವರಿಯುತ್ತೆ ಅಂತ ಘೋಷಣೆ ಮಾಡಿದ್ದು, ಅದಕ್ಕೆ ಮಾಡುವ ಖರ್ಚಿಗಾಗಿ ಅವರು ಸಂಸತ್ತಿನ ಅನುಮತಿ ಕೇಳಬೇಕಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ.